ಪೊಲೀಸರಿಗೆ ತಲೆನೋವಾದ ರಕ್ತದ ಕಲೆಗಳ ಜಾಡು. ದೇವನಹಳ್ಳಿ ತಾಲೂಕಿನ ಯಲಿಯೂರು ಗೇಟ್ ಬಳಿ ರಕ್ತದ ಕಲೆಗಳು. ದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ. ಯಲಿಯೂರು ಗೇಟ್ ಯಲಿಯೂರು ಗೇಟ್ ಗೋಖರೆ ಫ್ಲೈಓವರ್ ಬಳಿ ಇರುವ ಅಂಗಡಿ ಸುತ್ತಮುತ್ತ ಬಿದ್ದಿರುವ ರಕ್ತ. ಅಂಗಡಿ ಮುಂಭಾಗ ಚಳಿಗೆ ಬೆಂಕಿ ಕಾಯಿಸಿಕೊಂಡಿರುವ ಕುರುಹುಗಳು ಪತ್ತೆ. ಬೆಂಕಿ ಕಾಯಿಸಿಕೊಂಡ ವ್ಯಕ್ತಿಗಳ ರಕ್ತವೇ ಆಗಿರಬಹುದಾ ಎಂಬ ಅನುಮಾನ. ಮನುಷ್ಯನ ರಕ್ತವೋ ಪ್ರಾಣಿಯ ರಕ್ತವೋ ಎಂದು ಅಂದಾಜಿಸುತ್ತಿರುವ ಪೊಲೀಸರು. ಬಹುತೇಕ ಮನುಷ್ಯನ ರಕ್ತವೇ ಎನ್ನುತ್ತಿರುವ ಕೆಲ ಪೊಲೀಸರು ಮತ್ತು ಸ್ಥಳೀಯರು. ಸ್ಥಳಕ್ಕೆ ಸೋಕೋ ಟೀಮ್, ಡಾಗ್ ಸ್ಕ್ವಾಡ್, ವಿಧಿ ವಿಜ್ಞಾನ ತಂಡ ಭೇಟಿ ನೀಡಿ ಪರಿಶೀಲನೆ. ರಕ್ತದ ಜಾಡನ್ನ ನೋಡಲು ಮುಗಿಬಿದ್ದಿರುವ ಸ್ಥಳೀಯ ಜನರು. ಸುತ್ತಮುತ್ತ ಇರುವ ಸಿಸಿಟಿವಿ ಕ್ಯಾಮೆರಾಗಳನ್ನ ಚೆಕ್ ಮಾಡ್ತಾ ಇರುವ ಪೊಲೀಸರು. ಸಮರ್ಪಕ ತನಿಖೆಯಿಂದ ರಕ್ತ ಯಾರದ್ದು, ಪ್ರಕರಣ ಏನು ಎಂದು ತಿಳಿಯಬೇಕಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಯಲಿಯೂರು ಗೇಟ್ ಗೋಖರೆ ಫ್ಲೈಓವರ್ ಬಳಿ ಘಟನೆ. ಬ್ಯೂರೋ ರಿಪೋರ್ಟ್. ಯಲಿಯೂರು ರಾಧಾಕೃಷ್ಣ, ಪ್ರಶಾಂತ್ ಟಿವಿ, ದೇವನಹಳ್ಳಿ. ಸರ್, ಬೆಳಗ್ಗೆ ನಾರ್ಮಲ್ ಆಗಿ ಬೆಳಗ್ಗೆ 4:15 5 ಗಂಟೆಯಲ್ಲಿ ಟಿಫನ್ ಸೆಂಟರ್ ಓಪನ್ ಮಾಡಕ್ ಬರ್ತಾರೆ. ಓಪನ್ ಮಾಡಕ್ ಬಂದಾಗ ರಕ್ತದ ಕಲೆ ನೋಡಿ ಅವರು ಓಪನ್ ಮಾಡ್ಲಿಲ್ಲ. ನಾವು ಅಂಗಡಿ ಯೂಶಲ್ ಆಗಿ 6:30 7 ಗಂಟೆ ತನಕ ಓಪನ್ ಮಾಡ್ತೀವಿ. ಬೆಳಗ್ಗೆ ಹೊತ್ತು ಓಪನ್ ಮಾಡ್ತೀವಿ. ಆಮೇಲೆ ರಕ್ತದ ಕಲೆ ನೋಡಿದ್ಮೇಲೆ ಬೆಳಗ್ಗೆ 6:30 6:45 ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದ್ವಿ. ಮತ್ತೆ ಅಂಗಡಿ ಆಗ್ಲಿ ಟಿಫನ್ ಸೆಂಟರ್ ಆಗ್ಲಿ ಓಪನ್ ಮಾಡಿ 9 ರಿಂದ 9:30 ಡೈಲಿ ನಾವು ರೆಗ್ಯುಲರ್ ಟೈಮಿಂಗ್ ಸರ್. ಅಷ್ಟೊತ್ತು ಕ್ಲೋಸ್ ಮಾಡಿ. ಮುಂಚೆ ಇಲ್ಲಿ ಸಿಚುವೇಶನ್ ಯಾವತ್ ನಡೆದಿಲ್ಲ. ಇದೇ ಫಸ್ಟ್ ಗಲಾಟೆಗಳ ಅಂತದ್ ಏನು ಇದುವರೆಗೂ ಆಗಿಲ್ಲ ಸರ್. ಜನ ಬರ್ತಾ ಇರ್ತಾರೆ, ಟೀ ಕುಡಿತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಯಾರ ಮೇಲೂ ನಾವು ಅನುಮಾನ ಪಡಕ್ ಆಗಲ್ಲ. ಸುರೇಶ್ ಅಂತ.